ಪ್ರೋಟೀನ್ಗಳು ವಿಭಜನೆಯಾಗಿ ಅಮೈನೋ ಆಮ್ಲಗಳಾಗುತ್ತವೆ ಅಂತ ಆಲ್ರೆಡಿ ತಿಳಿದುಕೊಂಡಿದ್ದೇವೆ. ಆದರೆ ಎಲ್ಲ ಅಮೈನೋ ಆಮ್ಲಗಳು ಒಂದೇ ಇರಲ್ಲ ಮತ್ತು ಇವುಗಳ ಕಾರ್ಯ ಕೂಡ ಬೇರೆ ಬೇರೆ ಇರುತ್ತದೆ. ಯಾವ ಅಮೈನೋ ಆಮ್ಲ ಏನು ಕೆಲಸ ಮಾಡುತ್ತದೆ ಮತ್ತು ಯಾವ ಆಹಾರ ಪದಾರ್ಥದಲ್ಲಿ ನಮಗೆ ಅದು ಸಿಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅಮೈನೋ ಆಮ್ಲಗಳಲ್ಲಿ 3 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ಅಂದರೆ ಅತ್ಯವಶ್ಯಕವಾಗಿರ್ತಕ್ಕಂಥ ಅಮೈನೋ ಆಮ್ಲಗಳು. ಇವು ನಾವು ಆಹಾರದಲ್ಲಿ ಸೇವಿಸಲೇಬೇಕು. ಆಮೇಲೆ ಎರಡನೆಯದು ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ಅಂದರೆ ಅಗತ್ಯವಲ್ಲದ ಅಮೈನೋ ಆಮ್ಲಗಳು. ಅಂದರೆ ಈ ಅಮೈನೋ ಆಮ್ಲಗಳು ನಮ್ಮ ದೇಹದಲ್ಲಿ ತಾನೇ ತಯಾರಾಗುತ್ತವೆ. ಆಮೇಲೆ ಮೂರನೆಯದು ಕಂಡೀಷನಲಿ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ಅಂದರೆ ಇವು ನಮ್ಮ ಆರೋಗ್ಯ ಸರಿ ಇರದಿದ್ದಾಗ, ನಮಗೆ ಸ್ಟ್ರೆಸ್ ಆದಾಗ, ಅಂಥ ಸಮಯದಲ್ಲಿ ಬೇಕಾಗಿರ್ತಕ್ಕಂಥ ಅಮೈನೋ ಆಮ್ಲಗಳು. ಮೊದಲನೇದಾಗಿ ಅತ್ಯವಶ್ಯಕವಾಗಿರ್ತಕ್ಕಂಥ, ಅಂದರೆ ನಾವು ದಿನನಿತ್ಯ ನಮ್ಮ ಆಹಾರದಲ್ಲಿ ಸೇವಿಸಲೇಬೇಕಾಗಿರ್ತಕ್ಕಂಥ 9 ಅಮೈನೋ ಆಮ್ಲಗಳು ಯಾವುವು ಅಂತ ನೋಡೋಣ. ಮೊದಲನೆಯದು ಹಿಸ್ಟಿಡಿನ್. ಇದು ನಮ್ಮ ಮಿದುಳಿನ ಒಂದು ರಾಸಾಯನಿಕ, ಅಂದರೆ ನ್ಯೂರೋ ಟ್ರಾನ್ಸ್ಮಿಟರ್ ಆದ ಹಿಸ್ಟಮಿನ್ ತಯಾರಿಸಲು ಸಹಾಯ ಮಾಡುತ್ತೆ. ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಹಿಸ್ಟಿಡಿನು ದೈಹಿಕ ಬೆಳವಣಿಗೆ ಹಾಗೂ ಅಂಗಾಂಶಗಳ ರಿಪೇರಿಗೆ ಅಗತ್ಯವಿರ್ತಕ್ಕಂಥ ಅಮೈನೋ ಆಮ್ಲ. ಇದು ಲಿವರ್ನಲ್ಲಿ ಗ್ಲೂಕೋಸ್ ಅನ್ನು ಗ್ಲೈಕೋಜನ್ ಆಗಿ ಪರಿವರ್ತಿಸುತ್ತದೆ. ಜಠರ್ನಲ್ಲಿ HCl ಉತ್ಪಾದನೆಗೆ ಹಿಸ್ಟಿಡಿನ್ ಬೇಕೇ ಬೇಕು. ಆಮೇಲೆ ಹಿಸ್ಟಿಡಿನ್ ಕೊರತೆ ಆದರೆ ಜಾಯಿಂಟ್ ಪೇನ್ ಉಂಟಾಗುತ್ತವೆ. ಈ ಅಮೈನೋ ಆಮ್ಲ ಬಾಳೆಹಣ್ಣು, ದ್ರಾಕ್ಷಿ, ಹಾಲು ಇವುಗಳಲ್ಲಿ ಕಂಡುಬರುತ್ತೆ. ಆಮೇಲೆ ಬೀಟ್ರೂಟು, ಗಜ್ಜರಿ ಮತ್ತು ಹಸಿರು ತರಕಾರಿಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಂಡುಬರುತ್ತೆ. ಎರಡನೇದು ಐಸೋಲ್ಯೂಸಿನ್. ಈ ಅಮೈನೋ ಆಮ್ಲ ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುವ ಕ್ರಿಯೆಯಲ್ಲಿ ಲ್ಯೂಸಿನ್ ಮತ್ತು ವ್ಯಾಲಿನ್ ಈ ಅಮೈನೋ ಆಮ್ಲಗಳ ಜೊತೆ ಕಾರ್ಯನಿರ್ವಹಿಸುತ್ತದೆ. ಥೈಮಸ್ ಗ್ರಂಥಿ, ಪ್ಲೀಹ ಅಂದರೆ ಸ್ಪ್ಲೀನ್, ಪಿಟ್ಯೂಟರಿ ಗ್ರಂಥಿಗಳ ಕಾರ್ಯನಿರ್ವಹಣೆಯಲ್ಲಿ ಕೂಡ ಐಸೋಲ್ಯೂಸಿನ್ನ ಪಾತ್ರವಿದೆ. ಹಿಮೋಗ್ಲೋಬಿನ್ ತಯಾರಾಗಲು ಕೂಡ ಇದು ಸಹಾಯ ಮಾಡುತ್ತೆ. ಐಸೋಲ್ಯೂಸಿನ್ ಕಂಡುಬರುವ ಆಹಾರ ಪದಾರ್ಥಗಳು ಯಾವುವಂದರೆ ದ್ವಿದಳ ಧಾನ್ಯಗಳು, ಸೋಯಾಬೀನು, ಹಾಲು, ಚೀಸ್, ಗೋಡಂಬಿ ಮುಂತಾದವುಗಳು. ಮೂರನೆಯದು ಲ್ಯೂಸಿನ್. ನಮ್ಮ ದೇಹದಲ್ಲಿ ಪ್ರೋಟೀನ್ನ ಕಾರ್ಯಕ್ಷಮತೆ ಉತ್ತಮವಾಗಿರಬೇಕಾದರೆ ಲ್ಯೂಸಿನ್ ಬೇಕೇ ಬೇಕು. ದೇಹದಲ್ಲಿ ಶಕ್ತಿ ಉತ್ಪಾದನೆಯಲ್ಲಿ ಇದು ಪ್ರಮುಖ ಪಾತ್ರ ನಿರ್ವಹಿಸುತ್ತೆ. ಇನ್ನು ಗ್ರೋತ್ ಹಾರ್ಮೋನ್ಗಳು, ಅಂದರೆ ಬೆಳವಣಿಗೆ ಹಾರ್ಮೋನ್ಗಳು ತಯಾರಾಗಲು ಲ್ಯೂಸಿನ್ ಸಹಾಯ ಮಾಡುತ್ತೆ. ಸ್ನಾಯು ಅಂಗಾಂಶದ ರಿಪೇರಿ ಆಗಲು ಕೂಡ ಲ್ಯೂಸಿನ್ ಬೇಕು. ಇದು ನಮ್ಮ ರಕ್ತದಲ್ಲಿನ ಬ್ಲಡ್ ಶುಗರ್ ಲೆವೆಲ್ ರೆಗ್ಯುಲೇಟ್ ಮಾಡಲು ಸಹಾಯ ಮಾಡುತ್ತೆ. ಆಮೇಲೆ ಲ್ಯೂಸಿನ್ ಕಂಡುಬರ್ತಕ್ಕಂಥ ಆಹಾರ ಪದಾರ್ಥಗಳು ಧಾನ್ಯಗಳಲ್ಲಿ, ಹಾಲಿನಲ್ಲಿ, ಸೋಯಾಬೀನು, ಹಸಿರು ತರಕಾರಿಗಳಲ್ಲಿ ಇವುಗಳಿಂದ ನಮಗೆ ಇದು ಸಿಗುತ್ತೆ. ನಾಲ್ಕನೆಯದ್ದು ಲೈಸಿನ್. ಲೈಸಿನ್ ನಮ್ಮ ದೇಹದೊಳಗೆ ವೈರಸ್ಗಳು ಹೆಚ್ಚಾಗುವುದನ್ನು ತಡೆಯುತ್ತದೆ. ಇದು ವಿಟಮಿನ್ ಸಿ, ಸತು ಅಂದರೆ ಜಿಂಕ್ ಮತ್ತು ವಿಟಮಿನ್ ಎಗಳ ಜೊತೆ ಸೇರಿಕೊಂಡು ವೈರಸ್ ಸೋಂಕನ್ನು ನಿವಾರಿಸಲು ಸಹಾಯ ಮಾಡುತ್ತೆ. ಇದು ಹಾರ್ಮೋನ್ಗಳ ತಯಾರಿಕೆಯಲ್ಲಿ ಕೂಡ ಸಹಾಯ ಮಾಡುತ್ತೆ. ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಸರಿಯಾಗಿ ಕೆಲಸ ಮಾಡುವಲ್ಲಿ ಲೈಸಿನು ಪ್ರಮುಖ ಪಾತ್ರ ನಿರ್ವಹಿಸುತ್ತೆ. ನಮಗೆ ಆಹಾರದಲ್ಲಿ ಲೈಸಿನ್ ಬೇಕಾದಷ್ಟು ದೊರೆಯದಿದ್ದಾಗ ಹಸಿವಿನ ಕೊರತೆಯಾಗುತ್ತೆ, ದೇಹದ ತೂಕ ಇಳಿಕೆ ಆಗುತ್ತೆ, ರಕ್ತಹೀನತೆ ಸಮಸ್ಯೆ ಉಂಟಾಗುತ್ತೆ. ಇದಲ್ಲದೆ ತಲೆನೋವು, ತಲೆ ಸುತ್ತು, ವಾಕರಿಕೆ ಉಂಟಾಗಬಹುದು. ನಮಗೆ ಹಸಿರು ಸೊಪ್ಪು, ಕಾಳುಗಳು, ಹಾಲು, ಹಣ್ಣುಗಳು ಮುಂತಾದವುಗಳಿಂದ ಲೈಸಿನ್ ಸಿಗುತ್ತೆ. ಐದನೇದ್ದು ಮಿಥಿಯೋನೈನ್. ಇದು ನಮ್ಮ ದೇಹದಲ್ಲಿ ಅಂಗಾಂಶಗಳ ಬೆಳವಣಿಗೆಗೆ, ಚಯಾಪಚಯ ಕ್ರಿಯೆಗೆ ಮತ್ತು ನಮ್ಮ ದೇಹವನ್ನು ಡಿಟಾಕ್ಸಿಫೈ ಮಾಡಲು ಸಹಾಯ ಮಾಡುತ್ತೆ. ಮಿಥಿಯೋನೈನ್ ಗಂಧಕದ ಅಂಶ ಹೊಂದಿರುತ್ತೆ. ಇದು ಖನಿಜಗಳಾದ ಜಿಂಕ್ ಮತ್ತು ಸೆಲೆನಿಯಂ ಇವುಗಳ ಹೀರಿಕೆಯಲ್ಲಿ ಕೂಡ ಸಹಾಯ ಮಾಡುತ್ತೆ. ಮಿಥಿಯೋನೈನ್ನಿಂದ ಇನ್ನೊಂದು ಅಮೈನೋ ಆಮ್ಲ ಸಿಸ್ಟೀನ್ ತಯಾರಾಗುತ್ತೆ. ಇದು ಕೋಲಿನ್ ಉತ್ಪಾದನೆಯಲ್ಲಿ ಕೂಡ ಬೇಕಾಗುತ್ತೆ. ಮಿಥಿಯೋನೈನು ಒಂದು ಉತ್ತಮ ಆಂಟಿ ಆಕ್ಸಿಡೆಂಟ್ ಆಗಿದೆ. ಇದು ನಮ್ಮ ದೇಹವನ್ನು ಹಾನಿಕಾರಕ ಫ್ರೀ ರ್ಯಾಡಿಕಲ್ಗಳಿಂದ ರಕ್ಷಿಸುತ್ತೆ. ದೇಹದೊಳಗೆ ಗಡ್ಡೆ ಬೆಳೆಯುವುದನ್ನು ತಡೆಯಲು ಮಿಥಿಯೋನೈನ್ ಮತ್ತು ಕೋಲಿನ್ ಕೆಲಸ ಮಾಡುತ್ತವೆ. ಮಿಥಿಯೋನೈನು ಲಿವರ್ನ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ರಮುಖ ಅಮೈನೋ ಆಮ್ಲ. ದೇಹದ ಕೊಲೆಸ್ಟ್ರಾಲ್ ಕರಗಲು ಇದು ಸಹಾಯ ಮಾಡುತ್ತೆ. ಹಿಮೋಗ್ಲೋಬಿನ್ ಉತ್ಪತ್ತಿಗೆ ಕೂಡ ಇದು ಬೇಕೇ ಬೇಕು. ಆಮೇಲೆ ಒಂದು ವೇಳೆ ಮಿಥಿಯೋನೈನ್ ಕೊರತೆ ಆದಾಗ ಲಿವರ್, ಕಿಡ್ನಿ, ಹೃದಯ ಇವುಗಳಿಗೆ ಹಾನಿಯಾಗಬಹುದು. ಇದು ಹಾಲು, ಧಾನ್ಯಗಳು, ಹಸಿರು ಸೊಪ್ಪು, ದ್ರಾಕ್ಷಿ,
ಪೀಚ್ ಹಣ್ಣುಗಳು ಇವುಗಳಿಂದ ನಮಗೆ ಸಿಗುತ್ತೆ. ನಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿರ್ತಕ್ಕಂಥ 6ನೇ ಅಮೈನೋ ಆಮ್ಲ ಫಿನೈಲ್ ಅಲನೈನ್. ಈ ಅಮೈನೋ ಆಮ್ಲ ನಮ್ಮ ಮಿದುಳಿನ ಕೆಮಿಕಲ್ ಮೆಸೆಂಜರ್ ತಯಾರಾಗಲು ಬೇಕು. ಡೊಪಮೈನ್, ಎಫಿನೆಫ್ರೈನ್ ಮತ್ತು ನಾರ್ ಎಫಿನೆಫ್ರೈನ್ ತಯಾರಾಗಲು ಬೇಕು. ಟೈರೋಸಿನ್ನಂತಹ ಬೇರೆ ಅಮೈನೋ ಆಮ್ಲ ತಯಾರಾಗಲು ಕೂಡ ಬೇಕು. ಇದಲ್ಲದೆ ಅಡ್ರಿನಾಲಿನ್ ಮತ್ತು ಥೈರಾಕ್ಸಿನ್ ಹಾರ್ಮೋನ್ಗಳು ತಯಾರಾಗಲು ಕೂಡ ಫಿನೈಲ್ ಅಲನೈನ್ ಬೇಕು. ಟ್ರಿಪ್ಟೋಫ್ಯಾನ್ ಮತ್ತು ಫಿನೈಲ್ ಅಲನೈನ್ ಜೊತೆಯಾಗಿ ನಮ್ಮ ಕರುಳಿನ ಸಿಸಿಕೆ ಕಿಣ್ವದ ಮೇಲೆ ಪ್ರಭಾವ ಬೀರಿ ಹಸಿವನ್ನು ನಿಯಂತ್ರಿಸುತ್ತವೆ. ಇದರಿಂದ ತೂಕ ಕೂಡ ಕಡಿಮೆ ಆಗುತ್ತೆ. ಮಾನಸಿಕ ಖಿನ್ನತೆ, ಡಿಪ್ರೆಷನ್ ಕೂಡ ಕಡಿಮೆ ಮಾಡುವ ಶಕ್ತಿ ಇದಕ್ಕಿದೆ. ಫಿನೈಲ್ ಅಲನೈನ್ ಕೊರತೆ ಆದರೆ ಕಣ್ಣು ಕೆಂಪಾಗುವುದು, ಕಣ್ಣಿನ ಪೊರೆ ಬರುವುದು ಮತ್ತು ಮಾನಸಿಕ ರೋಗದ ಲಕ್ಷಣ ಕಾಣಿಸಿಕೊಳ್ಳುತ್ತವೆ. ಈ ಫಿನೈಲ್ ಅಲನೈನ್ ನಮಗೆ ಮೊಸರು, ಹಾಲು, ಚೀಸ್, ಬೇಳೆಕಾಳುಗಳು, ಶೇಂಗಾ ಬೀಜ, ಬದಾಮು, ಹಸಿರು ತರಕಾರಿ ಧಾನ್ಯಗಳು ಮುಂತಾದವುಗಳಿಂದ ಸಿಗುತ್ತೆ. ಅತ್ಯವಶ್ಯಕವಾಗಿರ್ತಕ್ಕಂಥ 7ನೇ ಅಮೈನೋ ಆಮ್ಲ ಥ್ರಿಯೋನೈನ್. ಇದು ಹಲ್ಲಿನ ಹೊರಪದರು ಎನಾಮೆಲ್ನ ಕೊಲಾಜನ್ ಮತ್ತು ಎಲಾಸ್ಟಿನ್ನ ಭಾಗವಾಗಿದೆ. ಆದ್ದರಿಂದ ಇದು ನಮ್ಮ ಚರ್ಮ ಮತ್ತು ಹಲ್ಲುಗಳಿಗೆ ಅತ್ಯವಶ್ಯಕ. ಇದು ಎಪಿಲೆಪ್ಸಿ ಅಂದರೆ ಅಪಸ್ಮಾರ ರೋಗ ತಡೆಯುವ ಶಕ್ತಿ ಹೊಂದಿದೆ. ಇದು ಅಜೀರ್ಣ ಮತ್ತು ಕರುಳಿನ ರೋಗಗಳಲ್ಲಿ ಕೂಡ ಉಪಯುಕ್ತವಾಗಿದೆ. ಬ್ಲಡ್ ಕ್ಲಾಟ್ ಅಂದರೆ ರಕ್ತ ಹೆಪ್ಪುಗಟ್ಟುವಲ್ಲಿ ಕೂಡ ಇದು ಸಹಾಯ ಮಾಡುತ್ತೆ. ಥ್ರಿಯೋನೈನ್ ನಮಗೆ ಹಸಿರು ತರಕಾರಿಗಳಿಂದ, ಧಾನ್ಯಗಳು, ಕಾಳುಗಳು, ಬೀಜಗಳು ಅಂದರೆ ಈ ಎಣ್ಣೆ ಕಾಳಿನ ಬೀಜಗಳಾಗಿರ್ಬೋದು ಅಥವಾ ಕಲ್ಲಂಗಡಿ ಬೀಜ ಆಗಿರ್ಬೋದು, ಇವುಗಳಿಂದ, ಸೇಬು, ಪೀಚ್ ಹಣ್ಣು, ಅತ್ತಿ ಹಣ್ಣು ಮುಂತಾದವುಗಳಿಂದ ಸಿಗುತ್ತೆ. ನಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿರ್ತಕ್ಕಂಥ 8ನೇ ಅಮೈನೋ ಆಮ್ಲ ಟ್ರಿಪ್ಟೋಫ್ಯಾನ್. ಎಲ್ಲ ಅಮೈನೋ ಆಮ್ಲಗಳಲ್ಲಿ ಪೋಷಕಾಂಶ ತಜ್ಞರಿಂದ ಅತಿ ಹೆಚ್ಚು ಸಂಶೋಧನೆ ಮಾಡಲಾದ ಅಮೈನೋ ಆಮ್ಲ ಅಂದರೆ ಅದು ಟ್ರಿಪ್ಟೋಫ್ಯಾನ್. ಇದನ್ನು ನಿದ್ರೆ ತರಿಸುವ ಅಮೈನೋ ಆಮ್ಲ ಅಂತ ಕೂಡ ಕರೀತಾರೆ. ಯಾಕೆಂದರೆ ಇದು ಸೆರೋಟೋನಿನ್ ತಯಾರಾಗುವಲ್ಲಿ ಸಹಾಯ ಮಾಡುತ್ತೆ. ಈ ಸೆರೋಟೋನಿನ್ ನಮ್ಮ ಮೂಡ್ ರೆಗ್ಯುಲೇಟ್ ಮಾಡುತ್ತೆ, ನಿದ್ರೆ ಚೆನ್ನಾಗಿ ತರಿಸುತ್ತೆ. ಇದು ನಮ್ಮ ದೇಹದಲ್ಲಿ ನೈಟ್ರೋಜನ್ ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ನಿಯಾಸಿನ್ ವಿಟಮಿನ್ ತಯಾರಾಗಲು ಟ್ರಿಪ್ಟೋಫ್ಯಾನ್ ಬೇಕೇ ಬೇಕು. ಅಷ್ಟೇ ಅಲ್ಲ, ಈ ಟ್ರಿಪ್ಟೋಫ್ಯಾನು ಅಕಾಲ ಮುಪ್ಪಿನ ಲಕ್ಷಣಗಳಾದ ಕಣ್ಣಿನ ಪೊರೆ ಆಗಿರ್ಬೋದು, ಕೂದಲು ಉದುರುವ ಸಮಸ್ಯೆ, ಹಲ್ಲುಗಳ ತೊಂದರೆ ಇವುಗಳನ್ನು ನಿಧಾನಗೊಳಿಸುತ್ತೆ. ಈ ಟ್ರಿಪ್ಟೋಫ್ಯಾನ್ ನಮಗೆ ಮಾವಿನ ಹಣ್ಣು, ಪಪ್ಪಾಯಿ, ಹಾಲು, ಬಾರ್ಲಿ, ರಾಗಿ, ಸಜ್ಜಿ, ಆಮೇಲೆ ಗೆಣಸು, ಗೋಡಂಬಿ ಇವುಗಳಿಂದ ಸಿಗುತ್ತೆ. ಇವುಗಳಲ್ಲಿ ಇದು ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುತ್ತೆ. ಅವಶ್ಯಕವಾಗಿರುವ 9ನೇ ಅಮೈನೋ ಆಮ್ಲ ಯಾವುದಂದ್ರೆ ವ್ಯಾಲಿನ್. ಇದು ನರವ್ಯೂಹದ ಕಾರ್ಯಕ್ಷಮತೆಗೆ ಬೇಕು. ಇದರ ಕೊರತೆಯಿಂದ ನಾವು ಸ್ಪರ್ಶ ಮತ್ತು ಶಬ್ದಗಳಿಗೆ ಅತಿ ಸಂವೇದನಶೀಲರಾಗ್ಬಿಡ್ತೀವಿ. ವ್ಯಾಲಿನ್ ನಮಗೆ ಹಸಿರು ತರಕಾರಿಗಳಿಂದ, ರಾಗಿ, ಅಕ್ಕಿ, ಧಾನ್ಯಗಳು, ರಾಜ್ಮಾ ಕಾಳು, ಬೇಳೆಕಾಳುಗಳು, ಪಿಸ್ತಾ, ಗೋಡಂಬಿ, ಆಮೇಲೆ ಪೀಚ್ ಹಣ್ಣುಗಳು ಇವುಗಳಿಂದ ಸಿಗುತ್ತೆ. ಇವೆಲ್ಲ ಏನಂತಂದ್ರೆ ನಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿರ್ತಕ್ಕಂಥ, ನಾವು ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥ, ಯಾಕಂದ್ರೆ ನಾವು ಆಹಾರ ರೂಪದಲ್ಲಿ ಆಹಾರದಿಂದ ಇವುಗಳನ್ನು ಪಡೆದುಕೊಳ್ಬೇಕು. ಆಹಾರದಿಂದ ನಾವು ಆಹಾರವನ್ನು ಸೇವಿಸೋದ್ರ ಮೂಲಕ ಇವುಗಳನ್ನು ನಾವು ಪಡಿತೀವಿ. ಆದ್ದರಿಂದ ಇವುಗಳನ್ನು ನಾವು ತಿಳಿದುಕೊಳ್ಬೇಕು. ಇನ್ನು ನಾನ್ ಎಸೆನ್ಷಿಯಲ್ ಅಮೈನೋ ಆಮ್ಲಗಳು ಇವೇನಂತಂದ್ರೆ ಅಷ್ಟೊಂದು ಅವಶ್ಯಕ ಅಲ್ಲ. ಯಾಕೆಂದ್ರೆ ಇವುಗಳನ್ನ ನಮ್ಮ ದೇಹ ತಾನೇ ತಯಾರಿಸ್ಕೊಳ್ಳುತ್ತೆ. ಅವುಗಳ ಬಗ್ಗೆ ನಾವು ಆಳವಾಗಿ ಚರ್ಚಿಸುವುದು ಅಷ್ಟೊಂದು ಅಗತ್ಯವಿಲ್ಲ. ಇಲ್ಲಿಯವರೆಗೆ ನಾವು ತಿಳಿದುಕೊಂಡಿರ್ತಕ್ಕಂಥ ಈ 9 ಎಸೆನ್ಷಿಯಲ್ ಅಮೈನೋ ಆಮ್ಲಗಳು ಇವುಗಳನ್ನು ಕಂಪ್ಲೀಟ್ ಪ್ರೋಟೀನ್ ಅಂತ ಹೇಳಲಾಗುತ್ತೆ. ಈ ಕಂಪ್ಲೀಟ್ ಪ್ರೋಟೀನ್ ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳು ಯಾವಂದ್ರೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಕ್ವಿನೋವಾ, ಬಕ್ವೀಟ್, ಸೋಯಾ ಮುಂತಾದವುಗಳು. ಹಾಲನ್ನು ನಾವು ಕಂಪ್ಲೀಟ್ ಫುಡ್ ಅಂತ ಹೇಳಲು ಕಾರಣ ಏನಂತ ನಿಮಗೀಗ ಗೊತ್ತಾಗಿರ್ಬೋದು. ಯಾಕಂದ್ರೆ ಇದರಲ್ಲಿ 9 ನಮಗೆ ಅತ್ಯವಶ್ಯಕವಾಗಿರ್ತಕ್ಕಂಥ ಈ ಅಮೈನೋ ಆಮ್ಲಗಳೇನಿದಾವಲ್ಲ ಅವೆಲ್ಲ ಹಾಲಿನಲ್ಲಿ ನಮಗೆ ಕಂಡುಬರುತ್ತವೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.